ಸಂವಿಧಾನ ಇಸ್ ಲೈಕ್ ಎ ಕುರಾನ್, ಸಂವಿಧಾನ ಇಸ್ ಲೈಕ್ ಎ ಬೈಬಲ್. ನಮ್ಗೆ ಅದೇನೇ ಫಸ್ಟ್. ಜೀವನ ಪರ್ಯಂತ ನಾವು ನೆನೆಸ್ಕೋಬೇಕಾದಂತಹ ಒಂದೇ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನವನ್ನು ಚೇಂಜ್ ಮಾಡ್ತೀನಿ ಅಂತ ಹೊರಟೋದವರು ಇವತ್ತು ಈ ದೇಶದಲ್ಲಿ ಕತ್ತೆತ್ತಿ ಏನಾದರೂ ಓಡಾಡಬೇಕು ಅಂತ ಇದ್ದರೆ ಅದಕ್ಕೆ ಕಾರಣಕರ್ತರೆ ಆ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು. ಇಗೂ ನಮಸ್ಕಾರ. ಇವತ್ತು ಅತ್ಯಂತ ಪುಣ್ಯವಾದ ದಿವಸ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಂಡು ಇವತ್ತು ನಮ್ಮ ಮುಳಬಾಗಿಲಿನಲ್ಲಿ ಎಲ್ಲ ಸಂಘಟನೆಗಳು ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಅಂದರೆ ಬರೀ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಅಲ್ಲ, ನಾವೆಲ್ಲರೂ ಒಂದೇ, ವೆರ್ ಆಲ್ ಬ್ರದರ್ಸ್. ನಾವೆಲ್ಲ ಹಿಂದೆ ಹೊರದವರು ಇವತ್ತು ಈ ದೇಶದಲ್ಲಿ ಕತ್ತೆತ್ತಿ ಏನಾದರೂ ಓಡಾಡಬೇಕು ಅಂತ ಇದ್ದರೆ ಅದಕ್ಕೆ ಕಾರಣಕರ್ತರೆ ಆ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು. ಇವತ್ತು ಅವರ ಪರಿನಿರ್ವಾಣ ಇವತ್ತು ದಿವಸವನ್ನು ನಾವು ಇಡೀ ರಾಜ್ಯದಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ನಾನು ಭಾಳಷ್ಟು ಸಂದರ್ಭಗಳಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಹೋಗಿ ಅಲ್ಲಿ ಹೇಳ್ತಾ ಇದ್ದೇನೆ, ನಾನು ಏನಾದರೂ MLA ಮಿನಿಸ್ಟರ್ ಆಗಿದ್ದರೆ, ಆದಿನಾರಾಯಣ್ ಕ್ಯಾಂಡಿಡೇಟ್ ಆಗಿದ್ದರೆ, ಮತ್ತೊಬ್ಬರು ಯಾರೋ ಇಲ್ಲಿ MLA ಆಗಿದ್ದರೆ, ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದರೆ ಅದೆಲ್ಲ ಸಂವಿಧಾನದಿಂದ ಸಾಧ್ಯ. ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನನೇ ಮೂಲ. ಸಂವಿಧಾನ ನಮಗಿಲ್ಲ ಅಂದಿದ್ರೆ ಎಲ್ಲ ಈ ದೊಡ್ಡ ದೊಡ್ಡ ಜನಾಂಗಗಳ ಕಾಲ ಹತ್ರ ಕುತ್ಕೋಬೇಕಾಗಿತ್ತು. ಅವರ ಸಮವಾದ ಒಂದು ಜಾಗದಲ್ಲಿ ಇವತ್ತು ನಾವು ಇದ್ದೀರಿ ಅಂದರೆ ನಮ್ಮ ಸಂವಿಧಾನ. ನಮಗೆ ಸಂವಿಧಾನ ಇಸ್ ಲೈಕ್ ಎ ಭಗವದ್ಗೀತೆ, ಸಂವಿಧಾನ ಇಸ್ ಲೈಕ್ ಎ ಕುರಾನ್, ಸಂವಿಧಾನ ಇಸ್ ಲೈಕ್ ಎ ಬೈಬಲ್. ನಮ್ಗೆ ಅದೇನೇ ಫಸ್ಟ್. ಆಮೇಲೆ ಎಲ್ಲ ನೆಕ್ಸ್ಟ್. ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಿಂದ ಬರೀ ಒಂದು ಜಾತಿ ಒಂದು ಇದಕ್ಕಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಯಾರ್ಯಾರು ಜೀವನ ಮಾಡ್ತಾ ಇದ್ದಾರೆ, ಯಾರು ಹುಟ್ಟಿ ಸಮಾನಾಂತರವಾಗಿ ಬೆಳೆದಿದ್ದಾರೆ. ಈಗ ನಮ್ಮ ಡಿಪ್ಟಿ ಕಮಿಷನರು IAS ಆಫೀಸರ್, ನಮ್ಮ CEO IAS ಆಫೀಸರ್, ನಮ್ಮ ನಿಖಿಲ್ ಅವರಲ್ಲ IPS ಆಫೀಸರ್, ಇವರೆಲ್ಲರೂ ಒಂದೇ ಹಿಂದ ಸಮುದಾಯಕ್ಕೆ ಸೇರಿದವರು. ಡಾಕ್ಟರ್ ಅಂಬೇಡ್ಕರ್ ಅವ್ರು ಕಾಯ್ದಿದ್ರೆ ಡೆಪ್ಟಿ ಕಮಿಷನರ್ ಆಗ್ಬಿಡೋಕ್ಕಾಯ್ತಾ, ನಿಖಿಲ್ ಇಲ್ಲಿ SP ಆಗ್ಬಿಡೋಕ್ಕಾಗ್ತಾಯಿತ್ತಾ, ಇವರು CEO ಆಗಕ್ಕಾಗ್ತಾಯಿತ್ತಾ, ಇಲ್ಲಿ ತಹಸೀಲ್ದಾರ್ ಅವಳ ಅಯ್ಯಮ್ಮ ಏನಮ್ಮ ಗೊತ್ತಿಲ್ಲೇನ್ರಿ ನಮ್ಮ ರಿಲೇಟಿವ್ ಆಗಿ. ಆದ್ದರಿಂದ ಎಲ್ಲ ತಳ ಸಮುದಾಯಗಳು ಜೀವನ ಪರ್ಯಂತ ನಾವು ನೆನೆಸ್ಕೋಬೇಕಾದಂತಹ ಒಂದೇ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್. ಬೇರೆ ಪಕ್ಷದವ್ರು ಏನಾದರೂ ಹೇಳ್ಕೊಳ್ಳಿ, ಕಾಂಗ್ರೆಸ್ ಅವ್ರು ಅದು ಮಾಡಿದ್ರು, ಕಾಂಗ್ರೆಸ್ ಲಿಸ್ಟ್ ಬಾದರ್ಡ್, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋಣ. ಸಂವಿಧಾನವನ್ನು ಚೇಂಜ್ ಮಾಡ್ತೀನಿ ಅಂತ ಹೊರಟೋದವರು ಇವತ್ತು ನಮ್ಮ ಮುಂದೆ ಇದ್ದಾರೆ. ಅವರೇ ಹೇಳ್ತಾರೆ, ಹೇಳ್ಕೊಳ್ಳಿ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿದೆ. ಯಾವತ್ತೂ ಅಂಬೇಡ್ಕರ್ ಅವರ ನಮ್ಮ ಮನಸ್ಸಲ್ಲಿ, ನಮ್ಮ ಮನೆಯಲ್ಲಿ ಇಟ್ಕೊಂಡು, ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡುವಂಥ ವ್ಯಕ್ತಿತ್ವ ನಮ್ಮದು ಕಾಂಗ್ರೆಸ್ಸು. ನಾವು ಅಂಬೇಡ್ಕರ್ ಅವರ ಕಟ್ಟ ಫಾಲೋವರ್ಸು, ಅವರ ಹಿಂಬಾಲಕರು ನಾವು. ಆದ್ದರಿಂದ ಇವತ್ತು ಆದಿನಾರಾಯಣ್ ರಿಸರ್ವ್ ಇಲ್ಲ ಅಂದಿದ್ರೆ ಇಲ್ಲಿ ಕಂಟೆಸ್ಟ್ ಮಾಡೋಕ್ಕಾಗೋಣ, ಬಿಟ್ಟಿರೋಣ. ನಮ್ಮ ಹ್ಯಾಂಡ್ಸಮ್ ಇದ್ರಲ್ಲಿ ಗೆದ್ದವ್ರೆ ಬಂಗಾರಪೇಟೆಯಲ್ಲಿ, ಯಾರಿಂದ ಸಾಧ್ಯ ಆಯಿತು? ಇವರು ನಮ್ಮ ರೂಪ ಇದ್ರಲ್ಲಿ ಗೆದ್ದವ್ರು, ಯಾರಿಂದ ಸಾಧ್ಯ ಆಯಿತು? ಇದೆಲ್ಲ ಬಿಡಿ, JDS BJP ಕೊಲೂಡ್ ಯಾರು ನಮ್ಮ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂತ ಹೊಂಟವರಲ್ಲ, ಅವರೇ MBA ಆಗಿರೋದು ಯಾರಿಂದ ಕಾರಣ ಆಯಿತು? ಸಂವಿಧಾನದಿಂದ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆದ್ದರಿಂದ ಅಂತ ಮಹಾನ್ ಮಾನವತೆ ಬಗ್ಗೆ ಇಡೀ ದಿವಸ ಮಾತಾಡಿದ್ರೂ ಅದು ಕಮ್ಮಿ ಆಗ್ತದೆ. ಮತ್ತು ಅಂಬೇಡ್ಕರ್ ಬಗ್ಗೆ ಏನು ಬರಬೇಕಾಗಿಲ್ಲ, ನಾವು ಸ್ಪಾಂಟೇನಿಯಸ್ ಆಗಿ ಹೇಳೋದು. ನಾವು ಸಣ್ಣ ಮಕ್ಕಳಿಂದ ನೋಡಿರೋದು, ನಾವೆಲ್ಲಿ ಕೂತ್ಕೊಂಡ್ರಿ, ಯಾವ ಥರ ನಾವು ಚಿಕ್ಕ ಹುಡುಗರಾಗಿ ಹೆಂಗಿತ್ತು, ಆಮೇಲೆ ಹೆಂಗೆ ಚೇಂಜ್ ಆಯಿತು, ಈಗ ಚೇಂಜ್ ಆಗ್ತದೆ, ಮುಂದೆ ಏನಾಗ್ತದೆ ಅಂತ ಪರಿಕಲ್ಪನೆ ಇದೆ ನಮಗೆ. ಅವ್ರ ಕನಸು ನನಸಾಗ್ತದೆ.
ಕೆಲವ್ರು ಹೇಳ್ತಾರೆ ಮೀಸಲಾತಿ ಕಿತ್ತಾಕ್ಬೇಕು ಅಂತ. ಏನು ಅವ್ರು ದರಿದ್ರ ಎಲ್ಲ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಹೇಳೋದು ಮೀಸಲಾತಿ ಕಿತ್ತಾಕ್ಬೇಕು. ಯಾವತ್ತೂ ಈ ಸಮಾಜದಲ್ಲಿ ಸಮಾನತೆ ಬರಲ್ಲ, ಅಲ್ಲಿ ತನಕ ಮೀಸಲಾತಿ ಇರಬೇಕು. ಅದೇ ನಮ್ಮ ಪ್ರತಿಪಾದನೆ. ಮೀಸಲಾತಿ ಕಿತ್ತಾಕ್ಬಿಟ್ಟು ಎಲ್ಲ ದೊಡ್ಡ ದೊಡ್ಡ ಜಾತಿಯವ್ರು ಮಜಾ ಮಾಡೋಕ್ಕೊಳಗ ಅವ್ರ ಹತ್ರದಲ್ಲೇ ಇರ್ತದೆ ಬುದ್ಧಿವಂತಿಕೆ. ನಾವು ಸಮಾನವಾಗಿ ಬೆಳೀಬೇಕು ಅಂದರೆ, ನಮ್ಮ ಸಮಾಜಗಳು ಸಮಾನವಾಗಿ ನಾವು ಬೆಳಿಬೇಕು ಅಂದರೆ ಬೇರೆಯವ್ರಿಗೆ ನಾವು ಕಂಪ್ಲೀಟ್ ಮಾಡೋಕ್ಕಾಗ್ತದ? ಅವರು 5,000 4,000 ವರ್ಷದ ಇತಿಹಾಸಗಳಿರ್ತದೆ, ಎಲ್ಲ ದೊಡ್ಡ ದೊಡ್ಡ ಕೆಲಸ. ಅದು ಸ್ವಂತಿದ್ದ ಬ್ಲಡ್ ನಮ್ಗೆ ಬೇಕಲ್ಲ ಟೈಮು. ಅದರಿಂದ ಈ ದೇಶದಲ್ಲಿ ಯಾವತ್ತು ಸಮಾನತೆ ಬರ್ತದೆ, ಆ ಸಮಾನತೆ ಬರೋ ತನಕ ನಮ್ಮ ಹೋರಾಟ ಇದೇ ಥರ ಇರಬೇಕು. ನಮ್ಮ ಕೆಚ್ಚು ಧೈರ್ಯ ಸ್ಥೈರ್ಯ ಇವಾಗೆಲ್ಲ ಚೆನ್ನಾಗೈತೆ, ಸಂಘಟನೆಗಳೆಲ್ಲ ಚೆನ್ನಾಗ. ಅದು ಒಬ್ಬೊಬ್ಬ ಕೋಲಾರದಲ್ಲಿ ಬೆಸ್ಟ್. ನಾನಾಗಿರೋಷ್ಟೊಂದು ಸಂಭಾಳನೆ ಮಾಡ್ತಾಯಿದ್ದೆ, ನಾನಾಗಿರೋಷ್ಟೊತ್ತಿಗೆ ಅವರೆಲ್ಲರೂ ನನ್ನ ಬಿಟ್ಕೊಂಡವ್ರೆ ಅಂತ. ಏನು ಡಿ ಸಿ ಅವರೇ ಅಲ್ಲಪ್ಪ, ಇಡೀ ಕೋಲಾರ ನಾನು ಹೇಳ್ತಾ ಇರೋದು. ನಾನು ಒಬ್ಬ ಹಿಂದುಳಿದ ವರ್ಗದವನು, ನಾನು ಒಬ್ಬ ಅಂಬೇಡ್ಕರ್ ಅವರ ಫಾಲೋವರು ಅಂತ ಹೇಳ್ಕೊಂಡು ಎಲ್ಲ ಸ್ವಲ್ಪ ಕೋಆಪ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬೇರೆಯವರಾದರೆ ಕಷ್ಟ ನನಗೆ ಗೊತ್ತಿಲ್ಲ. ಆದ್ದರಿಂದ ಇವತ್ತು ಪುಣ್ಯವಾದ ಕೆಲಸ ನೀವೆಲ್ಲ ಮಾಡ್ತಾಯಿದ್ದೀರಿ, ಒಳ್ಳೆಯದಾಗಲಿ. ಇವತ್ತು ವಿಶೇಷವಾದ ದಿವಸ. ನಮ್ಮ ಸಮುದಾಯ ಭವನ, ನಮ್ಮ ಸಮುದಾಯದ್ದು ಕನಕ ಭವನನೂ ಇವತ್ತೇ ಅದರದ್ದು ಉದ್ಘಾಟನೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ನೆನೆಸ್ಕೊಳ್ಳೋ ದಿನವೇ ಉದ್ಘಾಟನೆ. ಇದು ನಮ್ಮ ಪುಣ್ಯವಾದ ಕೆಲಸ. ಅದರಿಂದ ನಿಮಗೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ನಿಮ್ಮ ಹೋರಾಟ, ನಿಮ್ಮ ಈ ಕೆಚ್ಚು ಧೈರ್ಯ ಸ್ಥೈರ್ಯ ಯಾವತ್ತೂ ಇದೇ ಥರ ಇರಲಿ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವ್ರ ಸರ್ಕಾರ, ನಾವೆಲ್ಲರೂ ಒಂದೇ ಅಂತ ಪ್ರತಿಪಾದನೆ. ನಾವೆಲ್ಲ ಒಂದೇ ಆಗಲ್ಲ, ಒಂದೇ ರಕ್ತ ನಮ್ಮಲ್ಲಿರೋದಲ್ಲ. ಈ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಪ್ರಜೆ ಒಬ್ಬನೇ, ಅವನೇ ಸರ್ವ ಸ್ವತಂತ್ರ, ಈಕ್ವಾಲಿಟಿ, ಸಮಬಾಳು ಸಮಪಾಲು. ಇದೇ ಅಂಬೇಡ್ಕರ್ ಅವರು ಮಾಡಿದಂಥ ಪ್ರತಿಪಾದನೆ. ಅದನ್ನೇ ನಾವು ಪಾಲನೆ ಮಾಡ್ಕೊಂಡು ಬರ್ತಾ ಇರೋದು ನಮ್ಮ ಸರ್ಕಾರ. ನಾನು ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ನಾನು ಅದನ್ನು ಯಾರೇನೋ ಹೇಳ್ಕೊಳ್ಳಿ, ನಾವು ಏನು ಯಾರು ಬೈದ್ರೆ ಆಗಿದ್ರೆ ಏನು ತಲೆ ಕೆಡಿಸ್ಕೋಣ. ನಮ್ಮ ಕೆಲಸ, ನಮ್ಮ ಕರ್ತವ್ಯ ಮಾಡಬೇಕು. ನಮಗೆ ಈ ಜೋರಾಗಿ ವಾಯ್ಸ್ ಇಲ್ಲ, ಜೋರಾಗಿ ಮಾತಾಡ್ಬಿಟ್ರೆ ಅದೇ ಲೀಡರ್ಶಿಪ್ಪು, ಆ ಗತ್ತು ಅದು ನಮಗೆ ಗೊತ್ತಿಲ್ಲ. ನಮ್ಮ ಕೊಟ್ಟಂಥ ಕರ್ತವ್ಯಗಳು ಏನಿದೆ, ನಾನು ಮಾಡಬೇಕಾದಂಥ ಕರ್ತವ್ಯ ಏನಿದೆ, ಸಮಾಜವನ್ನು ಒಳ್ಳೇದು ಮಾಡೋಕ್ಕೋಸ್ಕರ ಏನು ಕೆಲಸ ಮಾಡಬೇಕು ಅದನ್ನೆಲ್ಲ ನಮ್ಮ ಸರ್ಕಾರ ಮಾಡ್ತಾಯಿದೆ, ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ನಾನು ನನ್ನ ಕೈಲಾದಷ್ಟು, ನನ್ನ ಕೈ ಮೀರಿ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಪುಣ್ಯವಾದ ದಿವಸ ಇಂಥ ದೊಡ್ಡ ಮಾನವತಾವಾದಿಯ ಅವ್ರು ನೆನೆಸ್ಕೋಬೇಕು ಅಂತ ನೀವೆಲ್ಲ ಮಾಡ್ತಾಯಿರೋ ಕಾರ್ಯಕ್ರಮ ಪುಣ್ಯವಾದ ಕೆಲಸ. ಈ ಕಾರ್ಯಕ್ರಮದಲ್ಲಿ ನನಗೂ ಸಹ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಎಲ್ಲ ಸಂಘಟನೆಯ ಮುಖಂಡರುಗಳಿಗೆ ನನ್ನ ಧನ್ಯವಾದ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.